ನಮಸ್ಕಾರ ದೇವರು. ಸಾರಿ ಬಾಸ್. ನಮಸ್ಕಾರ ಕರ್ನಾಟಕ. ಇದು ಯಾಕೋ ಸೆಟ್ ಆಗ್ತಿಲ್ಲ. ನಮ್ಮ ಕರ್ನಾಟಕದಿಂದ ಬೇರೆ ದೇಶಕ್ಕೆ ಬಂದು ಬರೀ ನಮ್ಮ ಕರ್ನಾಟಕನೇ ರೆಪ್ರೆಸೆಂಟ್ ಮಾಡಿದ್ರೆ ಹೆಂಗೆ? ಅದಕ್ಕೆ ನನ್ನ ಚಾನಲ್ ಹೆಸರನ್ನು ಮಿಸ್ಟರ್ ಭಾರತ ಅಂತ ಇಟ್ಟಿದ್ದೀನಿ. ಕನ್ನಡದಲ್ಲಿ ನಮ್ಮ ಭಾರತನ ರೆಪ್ರೆಸೆಂಟ್ ಮಾಡ್ತಿದ್ದೀನಿ. ಅದರಿಂದ ಈ ನನ್ನ ಎಲ್ಲ ವೀಡಿಯೋಸು ಇನ್ನು ಮುಂದೆ ನಮಸ್ಕಾರ ಭಾರತ ಅಂತ ಸ್ಟಾರ್ಟ್ ಆಗುತ್ತೆ. ಈಗ ಚಾನಲ್ ಏನೋ ಇಂಟ್ರೊಡ್ಯೂಸ್ ಮಾಡಾಯಿತು. ಈಗ ನನ್ನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊತೀನಿ, ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಮಸ್ಕಾರ ಭಾರತ. ನನ್ನ ಹೆಸರು ಮಲ್ಲೇಶ್ ಅಂತ. ನಾನು ಭಾರತದ ಕರ್ನಾಟಕದ ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನ ಒಂದು ಬಡಗಲಪುರ ಎಂಬ ಪುಟ್ಟ ಗ್ರಾಮದಿಂದ ಬಂದಿದ್ದೀನಿ. ನಮ್ಮಂಥ ಮಿಡಲ್ ಕ್ಲಾಸ್ ಜನಗಳ ಮಕ್ಕಳಿಗೆ ಎಷ್ಟೋ ಜನರಿಗೆ ಕನಸಿರುತ್ತೆ, ನಾವು ಅಬ್ರಾಡ್ಗೆ ಹೋಗಬೇಕು, ಅಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು, ಅಲ್ಲಿ ಕೆಲಸ ಮಾಡಬೇಕು ಅಂತ. ಬಟ್ ಕೆಲವು ಕಾರಣಗಳಿಂದ ಎಲ್ರಿಗೂ ಆ ಥರ ಆಪರ್ಚುನಿಟಿ ಸಿಗೋದಿಲ್ಲ. ಬಟ್ ನನಗೆ ಸಿಕ್ಕಿದೆ. ಥ್ಯಾಂಕ್ಸ್ ಟು ಗಾಡ್ ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ಆ್ಯಂಡ್ ಥ್ಯಾಂಕ್ ಯು ಆಲ್. ಮತ್ತು ನನ್ನ ಫ್ರೆಂಡ್ಸ್ಗೂ ಕೂಡ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಿಂದ ನಾನು ಇಲ್ಲಿ ಎಲ್ಲೆಲ್ಲಿ ಓಡಾಡ್ತೀನಿ ಜರ್ಮನಿನ, ನಿಮ್ಮೆಲ್ಲರಿಗೂ ನಾನು ತೋರಿಸ್ಬೇಕು ಅಂತ ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಹೇಗಿರುತ್ತೆ, ಇಲ್ಲಿ ದಿನಚರಿ ಹೇಗಿರುತ್ತೆ, ಇಲ್ಲಿನ ಜನ ಹೇಗಿದ್ದಾರೆ, ಇಲ್ಲಿನ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಹೇಗಿದೆ, ಪ್ರತಿಯೊಂದು ಕೂಡ ನಾನು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಪುಟ್ಟ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿಂದ ಓದಿ, ಚೆನ್ನಾಗಿ ಕಷ್ಟಪಟ್ಟು ಓದಿ ನಾನು ಈ ಜರ್ಮನಿಗೆ ಬಂದಿದ್ದೀನಿ. ನನಗಂತೂ ತುಂಬ ಹೆಮ್ಮೆ ಇದೆ. ಮತ್ತು ನನಗೆ ಎಲ್ಲರಿಗೂ ಸಪೋರ್ಟ್ ಮಾಡಿದಂತಹ ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಅಣ್ಣ ಮತ್ತು ನಮ್ಮ ಎಲ್ಲ ಶಿಕ್ಷಕರಿಗೂ ಎಲ್ಲರಿಗೂ ಕೂಡ 1ನೇ ತರಗತಿಯಿಂದ ಇದುವರೆಗೂ ನನಗೆ ಯಾರ್ಯಾರು ಟೀಚ್ ಮಾಡಿದ್ದಾರೆ, ಪಾಠ ಮಾಡಿದ್ದಾರೆ, ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಚಾನಲ್ ಸ್ಟಾರ್ಟ್ ಮಾಡಿ ಇನ್ನೂ ಒಂದು ವಿಡಿಯೋ ಕೂಡ ಹಾಕಿಲ್ಲ, ಆವಾಗಲೇ ಮೋರ್ ದೆನ್ 100 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಅದು ನನಗೆ ತುಂಬ ಖುಷಿ ಆಯಿತು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಈ ಲವ್ ಆ್ಯಂಡ್ ಸಪೋರ್ಟ್ಗೆ ನಾನು ಯಾವಾಗಲೂ ಚಿರಋಣಿ. ತುಂಬ ತುಂಬ ಥ್ಯಾಂಕ್ ಯು. ಜೈ ಹಿಂದ್.